ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸುಷ್ಮಾಸ್ ಕ್ರಿಯೇಟಿವ್ ಬಜಾರ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಈಸಿ ಆ್ಯಂಡ್ ಹೆಲ್ದಿ ಆಗಿರೋವಂಥ ಮನೆಯಲ್ಲೇ ಮಾಡೋವಂಥ ಚಾಕ್ಲೇಟ್ನ ತೋರಿಸ್ತಾ ಇದ್ದೀನಿ. ಈ ಒಂದು ರೆಸಿಪಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಅದು ತುಂಬ ಹೆಲ್ದಿ ಕೂಡ. ದೊಡ್ಡವರು ಕೂಡ ಕ್ಯಾಲೋರೀಸು ಅದು ಇದು ಅಂತ ಯೋಚನೆ ಮಾಡದೆ ಇದನ್ನು ಆರಾಮಾಗಿ ತಿನ್ಬೋದು. ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. PCOD PCOSಗೆಲ್ಲ ಇದು ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಇರೆಗ್ಯುಲರ್ ಪೀರಿಯಡ್ಸ್ ಇದ್ದರೆ ಅದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಬನ್ನಿ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಮಾನ್. ಮೊದಲಿಗೆ ನಾವು ಎಲ್ಲ ಡ್ರೈ ಫ್ರೂಟ್ಸ್ನು ಒಂದೊಂದು ಕಪ್ಪು ಅಳತೆ ತಗೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಫಸ್ಟ್ ಇಲ್ಲಿ ಗೋಡಂಬಿನ ತಗೋತಾ ಇದ್ದೀನಿ. ನೀಟಾಗಿ ಅದು ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು, ಹುರ್ಕೋಬೇಕು. ಏನು ಆಯಿಲ್ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ, ಆಯಿಲ್ ತುಪ್ಪ ಏನೂ ಅವಶ್ಯಕತೆ ಇರೋದಿಲ್ಲ. ಹಾಗೆ ಡ್ರೈ ರೋಸ್ಟ್ ಮಾಡಬೇಕು. ಲೋ ಟು ಮೀಡಿಯಂ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಅದೆಲ್ಲ ಕಪ್ ಆಗಿಬಿಡುತ್ತೆ. ಈಗ ಗೋಡಂಬಿ ಎಲ್ಲ ಲೈಟಾಗಿ ಬ್ರೌನ್ ಕಲರ್ ಬಂದಿದೆ, ಇಷ್ಟ ಆದರೆ ಸಾಕು. ಈಗ ಬಾದಾಮಿ ಕೂಡ ಬ್ರೌನ್ ಕಲರ್ ಬಂದಿದೆ, ನೀಟಾಗಿ ರೋಸ್ಟ್ ಆಗಿದೆ. ಇದನ್ನು ತೆಗಿಯೋಣ. ನೆಕ್ಸ್ಟ್ ಇದಕ್ಕೆ 1 ಕಪ್ಪು ವಾಲ್ನಟ್ ಅಥವಾ ಆಕ್ರೋಟ್ ಅಂತ ಹೇಳ್ತೀವಿ, ಅದನ್ನು ತಗೊಂಡು ಸೇಮ್ ರೋಸ್ಟ್ ಮಾಡ್ಕೋಬೇಕು. ಈಗ ವಾಲ್ನಟ್ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ, ಇದನ್ನು ತಕ್ಕೊಳ್ಳೋಣ. ಈಗ ನೆಕ್ಸ್ಟ್ ಇದಕ್ಕೆ 1 ಕಪ್ಪು ಪಂಪ್ಕಿನ್ ಸೀಡ್ಸ್ನ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈಗ ಪಂಪ್ಕಿನ್ ಸೀಡ್ಸ್ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ, ಅದನ್ನು ತಗೊಳ್ಳೋಣ. ಈಗ ಇದಕ್ಕೆ 1 ಕಪ್ಪು ಸನ್ಫ್ಲವರ್ ಸೀಡ್ಸ್ನ ಹಾಕ್ತಾ ಇದ್ದೀನಿ. ಸನ್ಫ್ಲವರ್ ಸೀಡ್ಸ್ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ. ನೆಕ್ಸ್ಟು ಫ್ಲ್ಯಾಕ್ ಸೀಡ್ಸ್ನ ಹಾಕ್ತಾ ಇದ್ದೀನಿ. ಅಗಸೆ ಬೀಜ 1 ಕಪ್ಪು. ನೋಡಿ, ಅಗಸೆ ಬೀಜ ಈ ಥರ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು 2ರಿಂದ 3 ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ನ ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಚಿಯಾ ಸೀಡ್ಸ್ ಕೂಡ ರೋಸ್ಟ್ ಆಗಿದೆ, ಇದನ್ನು ತಕ್ಕೊಳ್ಳೋಣ. ಹೀಗೆ ಎಲ್ಲ ಥರ ನಟ್ಸ್ ಆ್ಯಂಡ್ ಸೀಡ್ಸ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಮಿಕ್ಸಿಯಲ್ಲಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಒಂದು ಜಾರ್ಗೆ ರೋಸ್ಟ್ ಮಾಡಿರೋಂಥ ನಟ್ಸ್ ಆ್ಯಂಡ್ ಸೀಡ್ಸ್ ಎಲ್ಲದನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಪುಡಿ ಆಗಿರಬೇಕು. ಈಗ ಇದಕ್ಕೆ 1 ಕಪ್ಪಷ್ಟು ಒಣ ದ್ರಾಕ್ಷಿನ ಹಾಕಬೇಕು. ಹಾಗೆ ಒಂದು 10ರಿಂದ 15 ಡೇಟ್ಸ್, ಬೀಜ ತೆಗೆದಿರೋಂಥ ಡೇಟ್ಸ್ನ ಹಾಕೊಳ್ಳೋಣ. ಹಾಗೆ ಒಂದು 2ರಿಂದ 3 ಸ್ಪೂನಷ್ಟು ಬೆಲ್ಲ. ಇದು ಆಪ್ಷನಲ್ಲು, ಯಾಕೆ ಅಂದರೆ ನಾವು ಖರ್ಜೂರ ಹಾಕೊಂಡಿರ್ತೀವಿ ಮತ್ತು ಒಣ ದ್ರಾಕ್ಷಿ ಹಾಕೊಂಡಿರೋದ್ರಿಂದ ಅದರಲ್ಲೇ ಸ್ವೀಟ್ನೆಸ್ ಬರುತ್ತೆ. ಬೇಕಿದ್ರೆ ಬೆಲ್ಲ ಹಾಕೋಬೋದು, ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಇಷ್ಟನ್ನು ಹಾಕಿ ಮತ್ತೆ ಗ್ರೈಂಡ್ ಮಾಡೋಣ. ನೀಟಾಗೆಲ್ಲ ಗ್ರೈಂಡ್ ಆದಮೇಲೆ ಈ ಥರ ಬಂದಿರುತ್ತೆ ನೋಡಿ, ಈ ಥರ ನೀಟಾಗಿ ಗ್ರೈಂಡ್ ಆಗಿದೆ. ಈಗ ನಾವು ಈ ಥರ ಒಂದು ಸಿಲಿಕಾನ್ ಮೋಲ್ಡ್ಗೆ ಈಗ ಏನು ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಅದನ್ನು ಫಿಲ್ ಮಾಡ್ಕೋಬೇಕು. ಈ ರೀತಿ ಈ ಥರ ಎಲ್ಲ ಫಿಲ್ ಮಾಡಿ ಆದಮೇಲೆ ನೀಟಾಗಿ 10 to 15 ಮಿನಿಟ್ಸ್ ಇದನ್ನು ಫ್ರೀಸ್ ಮಾಡಬೇಕು. ಫ್ರೀಸ್ ಮಾಡಿದಾಗ ನೀಟಾಗಿ ಇದು ಸೆಟ್ ಆಗುತ್ತೆ. ಆವಾಗ ನೋಡಿ, ನೀವು ಈ ಥರ ಕೆಳಗಡೆಯಿಂದ ಪುಷ್ ಮಾಡಿದ್ರೆ ಈ ಥರ ನೀಟಾಗಿ ಬರುತ್ತೆ. ಈಗ ಇದ್ರ ಮೇಲೆ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಪೋರ್ ಮಾಡಬೇಕು. ಈಗ ನಾವು ಈ ಥರ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯೋದಕ್ಕೆ ಇಡಬೇಕು. ಅದು ಚೆನ್ನಾಗಿ ಕುದಿ ಬರಬೇಕಾದ್ರೆ ಅದ್ರ ಮೇಲೆ ಇನ್ನೊಂದು ಖಾಲಿ ಪಾತ್ರೆ ಇಡಬೇಕು. ಈ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಯಾವುದಾದ್ರೂ ಡಾರ್ಕ್ ಚಾಕ್ಲೇಟ್ನ ಹಾಕೋಬೇಕು, ಅದನ್ನು ಮೆಲ್ಟ್ ಮಾಡಬೇಕು.
ನಾನಿಲ್ಲಿ ಹರ್ಷೀಸ್ ಡಾರ್ಕ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ನೀಟಾಗಿ ಇದನ್ನು ಮೆಲ್ಟ್ ಮಾಡ್ಕೋಬೇಕು. ಡಾರ್ಕ್ ಚಾಕ್ಲೇಟೇ ಯಾಕೆ ತಗೋಬೇಕು ಅಂದರೆ ಡಾರ್ಕ್ ಚಾಕ್ಲೇಟ್ ತುಂಬ ಹೆಲ್ತಿಗೆ ಒಳ್ಳೆಯದು. ಚಾಕ್ಲೇಟ್ ಎಲ್ಲ ನೀಟಾಗಿ ಮೆಲ್ಟ್ ಆದಮೇಲೆ ಇದೇನಿರುತ್ತೆ ಮಿಕ್ಸ್ಚರ್ ಇದ್ರ ಮೇಲೆ ಹಾಕೋಬೇಕಾಗತ್ತೆ. ಈ ಥರ ನೀಟಾಗಿ ಡಾರ್ಕ್ ಚಾಕ್ಲೇಟಿಂದ ಕೋಟ್ ಮಾಡಬೇಕು. ಮತ್ತೆ ಇದನ್ನು ಒಂದು 10 to 15 ಮಿನಿಟ್ಸ್ ಫ್ರೀಸ್ ಮಾಡಿದ್ರೆ ಚಾಕ್ಲೇಟ್ ರೆಡಿ ಆಗುತ್ತೆ. ಹೆಲ್ದಿಯಾಗಿರೋ ನಟ್ಸ್ ಆ್ಯಂಡ್ ಸೀಡ್ಸಿಂದ ಮಾಡಿರೋ ಅಂಥ ಹೆಲ್ದಿ ಚಾಕ್ಲೇಟ್ ರೆಡಿ ಆಗುತ್ತೆ. ಈಗ ಡಾರ್ಕ್ ಚಾಕ್ಲೇಟ್ ಕೋಟ್ ಮಾಡಿರೋದು ಕೂಡ ಗಟ್ಟಿಯಾಗಿದೆ. ಓಪನ್ ಮಾಡಿ ನೋಡೋಣ. ವಾವ್, ಈ ಟೆಡ್ಡಿ ಅಂತೂ ತುಂಬ ಸಕ್ಕತ್ತಾಗಿ ಬಂದಿದೆ. ಆ್ಯಕ್ಚುಲಿ ನಾನು ಈ ಮೋಲ್ಡ್ ಮಾಡಬೇಕಾದ್ರೆ ಏನು ಮಾಡಿದೆ ಅಂದರೆ ಲಾಸ್ಟ್ ಮೋಲ್ಡ್ ಮಾಡಿದಾಗ ನಾನು ಆ ಮೋಲ್ಡಿಂದ ತೆಗೆದುಬಿಟ್ಟು ಅದ್ರ ಮೇಲೆ ಡಾರ್ಕ್ ಚಾಕ್ಲೇಟ್ನ ಕೋಟ್ ಮಾಡಿದೆ. ಬಟ್ ಅದು ನನಗಷ್ಟು ಶೇಪ್ ಎಲ್ಲ ಚೆನ್ನಾಗಿ ಬಂದಿಲ್ಲ ಅನ್ನಿಸ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಈ ಮೋಲ್ಡಲ್ಲಿ ಇದಕ್ಕೇನೆ ಇದನ್ನು ರಿಮೂವ್ ಮಾಡಿ, ಫಸ್ಟ್ ಹಾಕಿದ್ವಲ್ಲ ಫಿಲ್ಲಿಂಗ್ಸು ಅದನ್ನು ರಿಮೂವ್ ಮಾಡಿ ಈ ಮೋಲ್ಡಿಗೆ ಡಾರ್ಕ್ ಚಾಕ್ಲೇಟ್ನ ಹಾಕಿ ಮತ್ತೆ ಅದೇನು ಫಸ್ಟು ಫಿಲ್ಲಿಂಗ್ಸ್ ಮಾಡಿದ್ವಿ ಅದನ್ನು ಇದರಲ್ಲಿ ಪ್ರೆಸ್ ಮಾಡಿದೆ. ಅದಕ್ಕೆ ಅದು ಇಷ್ಟು ನೀಟಾಗಿ ಬಂದಿದೆ. ನೀವು ಮಾಡಬೇಕಾದ್ರೆ ಅದೇ ಥರ ಮಾಡಿ, ಚೆನ್ನಾಗಿ ಬರುತ್ತೆ. ಶೇಪ್ ಕೂಡ ಎಲ್ಲ ಚೆನ್ನಾಗಿ ಬರುತ್ತೆ. ಮಕ್ಕಳು ನೋಡಿ ಇಷ್ಟಪಟ್ಟು ತಿಂತಾರೆ. ಇದಿಷ್ಟು ಇವತ್ತಿನ ವಿಡಿಯೋ. ಈ ಒಂದು ಈಸಿ ಆಗಿರೋ ಚಾಕ್ಲೇಟ್ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.